ಬುಕ್ಕಾಪಟ್ಟಣ ಈ ಊರಿನ ಪ್ರತಿಯೊಂದು ಕಲ್ಲು ಒಂದು ಕತೆ ಹೇಳುತ್ತವೆ. ದೇವಾಲಯಗಳು, ಇಲ್ಲಿನ ಕಾಡು ಮತ್ತು ಇತಿಹಾಸ. ಇಲ್ಲೊಂದು ದೇವಾಲಯ ಇದೆ, ಮೂರ್ತಿ ಹೊಯ್ಸಳ ಕಾಲದ್ದು. ಇದಕ್ಕೆ ಪುರಾವೆ ಹೊಯ್ಸಳರ ಲಾಂಛನ. ಆದರೆ ದೇವಾಲಯ ವಿಜಯನಗರ ಕಾಲದ ಅಥವಾ ಪಾಳೆಗಾರರ ಕಾಲದ ಶೈಲಿಯಲ್ಲಿದೆ. ಅಂದರೆ ಇದು ಪುನರ್ ನಿರ್ಮಾಣದ ಇತಿಹಾಸ. ಇನ್ನೊಂದು ಕಡೆ ಭೂಮಿಯೊಳಗೆ ಶಿವ, ಪಾತಾಳಲಿಂಗೇಶ್ವರ, ಒಮ್ಮೆ ಒಳಗೆ ಇಳಿದು ಹೋಗುವ ಮಾರ್ಗವಿತ್ತು ಎಂದು ಹೇಳುತ್ತಾರೆ. ಗೋಪುರದಲ್ಲಿ ಬ್ರಹ್ಮ, ವಿಷ್ಣು, ಶಿವ, ಸೃಷ್ಟಿ, ಸ್ಥಿತಿ, ಲಯ ಒಂದೇ ತತ್ವ. ಈ ದೇವಾಲಯದ ಶಿಖರದಲ್ಲಿ ಋಷಿಮುನಿಗಳು. ಪುರಾಣ ಹೇಳುತ್ತದೆ ಇದು ಭೃಗ ಮಹರ್ಷಿಗಳ ತಪೋಭೂಮಿ. ಅದಕ್ಕಾಗಿಯೇ ಈ ಊರಿನ ಹಳೆಯ ಹೆಸರು ಬೃಗಪಟ್ಟಣ. ನಂತರ ಬುಕ್ಕರಾಯರ ಕಾಲದಲ್ಲಿ ಬುಕ್ಕಾಪಟ್ಟಣ ಎಂದು ಹೆಸರು ಬದಲಾಗುತ್ತದೆ. ಹಿಂದೆ ಈ ಊರಲ್ಲಿ ಕೋಟೆ ಇತ್ತು. ಅದಕ್ಕೆ ಸಾಕ್ಷಿ ಇಂದಿನ ಊರು ಬಾಗಿಲ ಬಳಿ ಇರುವ ಆಂಜನೇಯನ ದೇವಾಲಯ. ಇದೇ ದೇವಾಲಯದ ಮುಂದೆ ವಿಜಯನಗರ ಕಾಲದ 500 ವರ್ಷದ ಹಳೆಯ ಒಂದು ಶಾಸನದ ಕಲ್ಲಿದೆ. ಶಾಸನದಲ್ಲಿ ಅರತಿಯ ಪಾಳೆಗಾರರ ದಳವಾಯಿಯೊಬ್ಬ 2 ಗ್ರಾಮಗಳನ್ನು ಬೇರೆ ಮಲ್ಲಿಕಾರ್ಜುನ ದೇವಾಲಯಕ್ಕೆ ದಾನ